ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಸ್ ಜಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಮಾವಾಸ್ಯೆ ಅಂತ ಇವತ್ತು ಡಲ್ ಅದ ಗಿರಾಕಿ, ಹಂಗಾಗಿ ಕ್ಲೋಸ್ ಮಾಡಿಬಿಟ್ಟಿವಿ ಇವತ್ತು. ವಿಶೇಷವಾಗಿ ಗೆಜಲಗಡ್ಡೆ ಗ್ರಾಮದಲ್ಲಿ ದೇವಸ್ಥಾನ ಓಪನಿಂಗ್ ಐತೆ. ಹಂಗಾಗಿ ಅಣ್ಣ ನಾವು ಓಪನಿಂಗ್ ನೋಡೋಣ ಹೇಗಿದೆ ಅಂತ ಹೋಗ್ತಾ ಇದ್ವಿ, ಬರ್ರಿ. ಗೆಜಲ್ಘಟ್ಟ ದೇವಸ್ಥಾನಕ್ಕೆ ಅಮ್ಮ ನಾಗಮ್ಮನ ದೇವಸ್ಥಾನಕ್ಕೆ ಹೊಂಟೀವಿ ನಾವೀಗ. ನೋಡ್ರಿ ಎಷ್ಟನೈತೆ ಎಂಟ್ರೆನ್ಸ್ ಇದೆ, ಬರ್ರಿ ಮುಂದೆ ಏನೈತೆ ನೋಡಮ್ಮ. ರಾತ್ರಿ ಲೈಟಿಂಗ್ ಎಲ್ಲ ಚೆನ್ನಾಗಿರ್ತದೆ. ಈ ಥರ ಇದೇ ರೂಟ್ ಐತೆ ಅಮ್ಮನ ದೇವಸ್ಥಾನಕ್ಕೆ. ನೋಡ್ರಿ ಲೈಟಿಂಗ್ ಎಲ್ಲ ಸೂಪರಾಗಿ ಮಾಡ್ರೆ, ರಾತ್ರಿ ಚೆಂದ ಕಾಣ್ತದೆ. ಮೇನ್ ರೋಡಿಂದ ಬಲಗಡೆ ಬಂದ್ರೆ ಆಚೆ ನಂತರ ಒಳಗಡೆ ಹೋಗ್ತದೆ ದಾರಿ, ದೇವಸ್ಥಾನದ ದಾರಿ ಈ ಥರ ಇದೆ. ನೋಡಿ ಅಂದ್ರೆ ಬರ್ರಿ, ಒಂದ್ಸಲ ಭೇಟಿ ಆಗ್ರಿ, ಅಮ್ಮನ ಆಶೀರ್ವಾದ ಪಡ್ಕೊಡ್ರಿ. ಸ್ನೇಹಿತರೆ ನೋಡ್ರಿ ಗ್ರ್ಯಾಂಡ್ ಆಗೈತೆ. ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಇವರು ಅಣ್ಣರು ಬಂದಾರ, ಮೌನೇಶ್ವರ ಅಂತ ಇಲ್ಲಿ ನೋಡ್ರಿ. ಅಯ್ಯಪ್ಪಣ್ಣ ನಾವೆಲ್ಲ ಬಂದಿವಿ, ಆಯ್ ಮಾಡ ಅಯ್ಯಪ್ಪಿ. ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಕಾಲು ತೊಳ್ಕೊಂಡು ಹೋಗಕ್ಕ ದೇವಸ್ಥಾನಕ್ಕೆ. ಸಾಂಗ್ ಬರೀತ್ ದೇವಸ್ಥಾನ ಇದು ಎಂಟ್ರೆನ್ಸ್ ಗೆಳೆಯರೆ. ದೇವಸ್ಥಾನದ ಎಂಟ್ರೆನ್ಸ್ ಆಲ್ಗಂಬ ಇದೆ. ಅಮ್ಮ ನಾಗಮ್ಮನ ದೇವಸ್ಥಾನ ಗೆಜಲ್ಗಟ್ಟಿ ಗ್ರಾಮದಲ್ಲಿ ಮೊನ್ನೆ ಎಲ್ಲ ಉದ್ಘಾಟನೆ ಆಗೈತೆ. ನಾವು ಈಗ ನೋಡೋಕೆ ಬಂದೀವಿ ಎಲ್ಲ ಅಣ್ಣರು ನಾವೆಲ್ಲ. ರೈಟ್ ಗೆಳೆಯರೆ, ನೋಡೋಣ ನಡ್ರಿ, ಒಳಗೆ ದರ್ಶನ ಮಾಡ್ಕೊಳ್ಳೋಣ. ಈ ರೀತಿ ಇದೆ ಗೆಳೆಯರೆ, ನೋಡ್ರಿ ಎಲ್ಲ ಕಲ್ಲಿನ ಕಟ್ಟಡ ಎಲ್ಲ. ನೋಡಿ ಸ್ನೇಹಿತರೆ, ಈ ರೀತಿ ಇದೆ. ದೇವಿಯ ವಾಹನ ಸಿಂಹ. ಇದು ಸಿಂಹಾಸನ ಇದರ ಎದುರುಗಡೆ ಇರುತ್ತದೆ. ನೋಡಿ ಸ್ನೇಹಿತರೆ, ಹಿಂಗಿದೆ. ಇನ್ನು ಮೂರ್ತಿ ಶುಕ್ರವಾರ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ಇದೆ ನೋಡಿ. ಒಳಗಡೆ ಇದೇ ಜಾಗದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು. ನೋಡಿ ಈ ರೀತಿ ಇದೆ. ಗರ್ಭಗುಡಿ ದೇವಸ್ಥಾನ. ಶುಕ್ರವಾರ ಮತ್ತೊಂದ್ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಆದರೆ ಇಲ್ಲಾಂದ್ರೆ ಮತ್ತೊಂದು ಟೈಮ್ ಯಾವಾಗಾರ ಮಾಡಿ ತೋರಿಸ್ತೀನಿ. ಓಕೆ ಗೆಳೆಯರೆ, ಥ್ಯಾಂಕ್ ಯು. ನಮ್ಮ ಗೆಳೆಯರು ಬಂದಾರ. ಹೆಂಗಿದೆಯಪ್ಪ ನಮ್ಮ ಲಿಂಗಸೂರು ತಾಲೂಕಿನಾಗ ಇದೆ, ಫಸ್ಟ್ ಕ್ಲಾಸ್ ಐತಲ್ಲ? ಹೌದಲ್ಲ? ಯಾವ ಊರಿಂದ ಬಂದಿರಿ? ಮಾವನಬಾಯಿಲಿಂದ ಬಂದಾರ ಅಣ್ಣರು. ಓಕೆ ಬರ್ರಿ, ಥ್ಯಾಂಕ್ ಯು. ತಮಗೂ ಕೂಡ ಧನ್ಯವಾದಗಳು. ತಮ್ಮದು ಮಾವನಬಾಯಿ ಅನ್ಕೊಂತೀನಿ. ರೈಟ್. ಸ್ನೇಹಿತರೆ, ಅರ್ಚಕರನ್ನ ಕೇಳೋಣ. ನಮಸ್ಕಾರ ಆಚಾರ್ಯರೇ. ತಮ್ಮ ಹೆಸರು? ಸುಬ್ರಹ್ಮಣ್ಯ ಆಚಾರ್ಯರಿಗೆ ನಮಸ್ಕಾರಗಳು. ಏನಂದರೆ ಇದು ಗೆಜಲ್ಗಟ್ಟಿ ಗ್ರಾಮ ಅಲ್ವಾ? ನೀವು ಯಾವ ಊರಿಂದ ಬಂದಿರಿ? ಕೊಲ್ಲೂರ ಮೂಕಾಂಬಿಕಾ ಕ್ಷೇತ್ರದಿಂದ ಅವರು ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡೋ ಸಲುವಾಗಿ ನರಸಿಂಹಡಿಗರು ಅಂತ ಕೊಲ್ಲೂರಿನ ಪ್ರಧಾನ ಅರ್ಚಕರು, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಬಂದಿದ್ದೇವೆ. ಕೊಲ್ಲೂರು ತಾಯಿ. ನೋಡಿ ಸ್ನೇಹಿತರೆ, ಈ ರೀತಿ ಇದೆ ನಮ್ಮ ಲಿಂಗಸೂರು ತಾಲೂಕಿನಾಗ ಫಸ್ಟ್ ಕ್ಲಾಸ್ ದೇವಸ್ಥಾನ. ಅಮ್ಮ ನಾಗದೇವತೆ
ಎಲ್ಲೆಲ್ಲಿಂದಾರ ಪುರೋಹಿತರು ಬಂದು ಕರೆಸ್ಯಾರ ನಮ್ಮ ಮಾನಪ್ ಸರ್ ಅವರು ನೋಡ್ತಕ್ಕದ್ದು. ಎಲ್ಲರೂ ಬಂದು ನೋಡ್ರಿ. ಮತ್ತು 4 ದಿನಗಳನ್ನು ಕಂಟಿನ್ಯೂ ನಿರಂತರವಾಗಿ ಇಲ್ಲಿ ಪ್ರೋಗ್ರಾಮ್ ಇರುತ್ತದೆ, ಫಂಕ್ಷನ್ಗಳಿರ್ತಾವ. ಇಲ್ಲಿ ನೋಡ್ರಿ ಆಚಾರ್ಯಗಳೆಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೊಳಕತ್ತಾರೆ ಎಲ್ಲ ನೋಡ್ರಿ. ರೈಟ್ ರೀ, ಟೋಟಲ್ 8 ಜನ ಬಂದಾರ ಆಚಾರ್ಯಗಳು. ದೇವಸ್ಥಾನ ಭಾರಿ ಅಂದ್ರೆ ಭಾರಿ, ನಮ್ಮ ಇದ್ರಾಗ ಹೇಳ್ತಾರಲ್ಲ ಗಿಚ್ ಅಂತಾರಲ್ಲ, ಆ ಲೆಕ್ಕಕ್ಕೆ ಮಸ್ತ್ ಐತೆ ನೋಡ್ರಿ. ಸಿಂಹಗಳು ಬಂದಿವಿ ಎಲ್ಲ ನೋಡಕ್ಕೆ, ದೇವಸ್ಥಾನ ನೋಡಕ್ಕೆ ಮಸ್ತ್ ಐತೆ. ಬರ್ರಿ. ಕೊಲ್ಲೂರು ತಾಯಿಯ ಕ್ಷೇತ್ರದಿಂದ ಇಲ್ಲಿ ಬಂದು ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕಿದ್ದೇವೆ. ಹೀಗಾಗಿ ಎಷ್ಟು ಜನ ಬಂದಿದ್ದೀರಾ? ನಾವು 9 ಜನ ಬಂದಿದ್ದೇವೆ. ಆಚಾರ್ಯಗಳು ನಿಮಗೆ ಏನಂತ ಕರಿಬೋದು? ಏನಂತಾರಲ್ಲ ಇಲ್ಲ ಪ್ರತಿ ನಮ್ಮ ಕಡೆ ಎಲ್ಲ ನಾವು ಪುರೋಹಿತರು ಪುರೋಹಿತರು ಈ ಕಡೆ ಯಾವ ಶಬ್ದ ಅದೇ ಆಚಾರ್ಯಗಳು ಅಂತಾರೆ, ಇಲ್ಲಾಂದ್ರೆ ಪುರೋಹಿತರು ಅಂತಾರೆ. ತಮ್ಮ ಎಷ್ಟು ಜನ ಬಂದಿದ್ದೀರಿ? 8 ಜನ ಇದ್ದೀವಿ ನಾವು. 8 ಜನ ಬಂದಿದ್ದೀರಲ್ಲ. ರೈಟ್. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಹಂಗಾಗಿ ನಿಮ್ಗೆ ಸ್ವಲ್ಪ ತಿಳ್ಕೊಳ್ಳೋದಂತ ನಮ್ಗೆ ಕುತೂಹಲ, ಅದಕ್ಕಾಗಿ ನಿಮ್ಮ ವಿಡಿಯೋ ಮಾಡಿದ್ವಿ. ತುಂಬ ಧನ್ಯವಾದಗಳು. ಹೋಗ್ಬರ್ತೀವಿ. ಆಯ್ತು, ಒಳ್ಳೆಯದು. ಥ್ಯಾಂಕ್ ಯು.